ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಅದೇ ರೀತಿ ಬಾಯಿಗೂ ಸಹ ತುಂಬಾ ರುಚಿಕರವಾದ ಒಂದು ಲಾಡು ಅಂತಲೇ ಹೇಳ್ಬೋದು. ಈ ಲಾಡುನ ಪ್ರತಿ ವರ್ಷ ನಾವು ಚಳಿಗಾಲದಲ್ಲಿ ಮಾಡಿಕೊಂಡು ತಿಂದರೆ ವರ್ಷವಿಡೀ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತೆ, ಒಳ್ಳೆ ತಾಕತ್ತು ಸಿಗುತ್ತೆ. ಅದೇ ರೀತಿ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ವರ್ಷಕ್ಕೊಮ್ಮೆ ಆದರೂ ಈ ಲಾಡುನ ಮಾಡಲೇಬೇಕು. ಖಂಡಿತ ನೀವು ಸಹ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಅದೇ ರೀತಿ ಈ ಲಾಡುವಲ್ಲಿ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸೇ ಆ ರೀತಿ ಇರುತ್ತೆ. ಅದೇ ರೀತಿ ಈ ಲಾಡುನ ಬಾಣಂತಿಯರಿಗೆ ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದು 100 ಗ್ರಾಮಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಆಕ್ರೂಟ್ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. 100 ಗ್ರಾಮಷ್ಟು ಒಣಖರ್ಜೂರ ತೊಗೊಂಡಿದ್ದೀನಿ. 100 ಗ್ರಾಮಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಬಾದಾಮಿ 100 ಗ್ರಾಮ್ ತೊಗೊಂಡಿದ್ದೀನಿ. ಗೋಡಂಬಿನೂ ಸಹ 100 ಗ್ರಾಮು ತೊಗೊಂಡಿದ್ದೀನಿ. ಇದ್ರ ಜೊತೆಗೇ ಪಿಸ್ತಾ ತೊಗೊಂಡಿದ್ದೀನಿ. ನೀವು ಚಿಪ್ಪೆ ಇರೋವಂಥ ಪಿಸ್ತಾ ತೊಗೊಂಡು ಈ ಥರ ಸುಲಿಬೇಕು, ಆವಾಗಲೇ ಚೆನ್ನಾಗಿರೋದು ಪಿಸ್ತಾ. ಮತ್ತು ಇದು ಗೋಂದು ಅಂಟು ಅಂತ ಹೇಳ್ತಾರಲ್ಲ, ಅದು ಒಂದು 200 ಗ್ರಾಮಷ್ಟು ನಾನು ಗೋಂದನ್ನು ತೊಗೊಂಡಿದ್ದೀನಿ. ಮತ್ತು 100 ಗ್ರಾಮಷ್ಟು ಬೆಲ್ಲನ ತುರಿಬಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಚಿಪ್ಪಿನಷ್ಟು ಒಣ ತೆಂಗಿನಕಾಯಿ ತುರಿನೂ ಸಹ ಇಟ್ಕೊಂಡಿದ್ದೀನಿ. ಅರ್ಧ ನೋಡಿ ಈ ಥರ ಸೇಮ್ ಸೈಜದು ಒಂದು ಅರ್ಧ ಚಿಪ್ಪಿನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇವಿಷ್ಟನ್ನು ಈಗ ಯೂಸ್ ಮಾಡಿ ಒಂದು ಒಳ್ಳೆ ಲಡ್ಡು ಮಾಡೋಣ. ಈಗ ಒಂದೊಂದು ಒಣ ಹಣ್ಣನ್ನು ತೊಗೊಂಡು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಅಂದರೆ ತುಂಬ ನುಣ್ಣಗೆ ಮಾಡ್ತೀರಾ, ಒಂದು ಸ್ವಲ್ಪ ತರಿಯಾಗಿ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂದರೆ ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಪುಡಿ ಮಾಡ್ಕೋಬಾರ್ದು. ಈ ರೀತಿ ಒಂದೊಂದೇ ಡ್ರೈ ಫ್ರೂಟ್ನ ಹಾಕಿ ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಬಾದಾಮಿ, ಗೋಡಂಬಿ ಎಲ್ಲನೂ ಪ್ರತಿಯೊಂದೂ ನಾವು ಅದೇ ರೀತಿಯೇ ಮಾಡ್ತಾ ಬರಬೇಕು. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಒಂದು 300 ಗ್ರಾಮಷ್ಟು ನಮಗೆ ತುಪ್ಪನೂ ಸಹ ಬೇಕಾಗುತ್ತೆ. ಇವೆಲ್ಲ ಸೇರಿಸಿ ನಾವು ಒಂದು ಲಾಡು ಮಾಡೋದ್ರಿಂದ ಇದು ಬೇಗನೂ ಕೆಡಲ್ಲ. ಅದೇ ರೀತಿ ಇದನ್ನು ತಿನ್ನೋದಕ್ಕೂ ಒಂದು ವಿಧಾನ ಇದೆ. ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಈ ಒಂದೊಂದು ಲಾಡುನ ತಿಂದ್ಬಿಟ್ಟು ಒಂದು 2 ಅವರು ನೀವೇನು ಟೀ ಕಾಫಿ ಅಥವಾ ಏನು ತಿಂಡಿ ತಿಂದಿರ ಇರಬೇಕು. ಬೆಳಗ್ಗೆ ಎದ್ದ ಕೂಡಲೇ ನಾವು ಬ್ರಷ್ ಮಾಡಿ ಈ ಲಾಡುನ ತಿನ್ನಬೇಕು. ಆವಾಗ ನಮಗೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲನೂ ದ್ರಾಕ್ಷಿನೂ ಸಹ ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ಕೋಬೇಕು. ಹಾಗೆ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಪುಡಿನೂ ಆಯಿತು. ಇವಾಗ ನಾವು ಗೋಂದ್ ಅಂತ ಹೇಳ್ತೀವಲ್ಲ, ಅಂಟಿರುತ್ತಲ್ಲ, ಅದನ್ನು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 300 ಗ್ರಾಮಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಆದಮೇಲೆ ನೋಡಿ ಗೋಂದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಇಂಗ್ಲೀಷಲ್ಲಿ ಡಿಂಕ್ ಅಂತ ಹೇಳ್ತಾರೆ. ಡಿಮಾರ್ಟಲ್ಲೆಲ್ಲ ತುಂಬ ಸುಲಭವಾಗಿ ಸಿಗುತ್ತೆ. ತುಂಬ ಕಡಿಮೆ ಬೆಲೆಗೂ ಸಹ ಇದು ಸಿಗುತ್ತೆ. ಈ ಲಾಡುಲ್ಲಿ ನಮಗೆ ತುಂಬ ತಾಕತ್ತು, ತುಂಬಾ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಈ ಗೋಂದು ಯೂಸ್ ಮಾಡೋದ್ರಿಂದ. ಖಂಡಿತ ಇದನ್ನು ಮಿಸ್ ಮಾಡಿದಿರ ಹಾಕಿ. ಇದು ನೋಡಿ, ನಾವು ತುಪ್ಪಕ್ಕೆ ಹಾಕಿದ ಕೂಡಲೇ ಒಳ್ಳೆ ಸಂಡಿಗೆ ಥರ ಮೇಲ್ಗಡೆ ಉಬ್ಬಿ ಬರುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇದನ್ನು ಕೈಯಲ್ಲಿ ನಾವು ಇಸ್ಕಿದ್ರೆ ಅದು ಪುಡಿ ಆಗಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಒಳ್ಳೆ ಬೂಂದಿ ಥರನೇ ಬರ್ತಾಯಿದೆ. ಅದೇ ರೀತಿ ನೋಡಿ, ಎಲ್ಲನೂ ಒಂದು 200 ಗ್ರಾಮಷ್ಟು ಗೋಂದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ಇದನ್ನು ಕೈಯಲ್ಲಿ ನಾವು ಬೆರಳಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಪುಡಿ ಆಗಬೇಕು. ಆ ರೀತಿ ಇದು ಫ್ರೈ ಆಗಬೇಕು. ಒಳಗಡೆ ಎಲ್ಲ ಗಂಟಾಗಿದ್ದು ಮೇಲೆ ಫ್ರೈ ಆದರೆ ಪ್ರಯೋಜನ ಇಲ್ಲ. ಅದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 2 ಸರಿ ತಿರುಗಿಸಿದ್ರೆ ನುಣ್ಣಗೆ ಆಗೋಗ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ನಾವು ಎಲ್ಲನೂ 100 ಗ್ರಾಮ್ ತೊಗೊಂಡಿದ್ವಿ, ಆದರೆ ಗೋಂದು ಮಾತ್ರ 200 ಗ್ರಾಮ್ ತೊಗೋಬೇಕು. ಇದು ಎಷ್ಟು ಹಾಕ್ರೂ ನಮಗೆ ಟೇಸ್ಟ್ ಅನ್ನೋದಕ್ಕಿಂತ ಒಳ್ಳೆ ತಾಕತ್ತು ಕೊಡುತ್ತೆ. ಇದು ಬೋನ್ಸ್ಗೆಲ್ಲನೂ ತುಂಬಾ ಒಳ್ಳೆಯದು. ನೋಡಿ, ಅದನ್ನು ಅಷ್ಟೇ ಮಿಕ್ಸಿ ಮಾಡಿಕೊಂಡು ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಈ ಗೋಂದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟೇ. ಇದನ್ನು ಮಿಸ್ ಮಾಡಿದ್ರೆ ಈ ಲಡ್ಡು ಪ್ರಯೋಜನವೇ ಇರಲ್ಲ. ಖಂಡಿತ ಹಾಕಿ ಅದನ್ನು ಬೆಲ್ಲನೂ ಸೇರಿಸ್ತಾ ಇದ್ದೀನಿ. ಬೆಲ್ಲ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೋಬೋದು. ಇದು ಮೀಡಿಯಮ್ ಆಗಿರುತ್ತೆ. ತುಂಬ ಸಿಹಿನೂ ಇರಲ್ಲ, ತುಂಬ ಕಡಿಮೆನೂ ಇರಲ್ಲ. ಆ ರೀತಿ ಮೀಡಿಯಮ್ ಆಗಿರುತ್ತೆ. ಇದನ್ನು ಅಷ್ಟೇ, ಕಲಿಸೋದ್ರೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿಲ್ಲ ಅಂದರೆ ಒಂದು ಕಡೆ ಬಾದಾಮಿ ಮಾತ್ರ, ಇನ್ನೊಂದು ಕಡೆ ಖರ್ಜೂರ ಮಾತ್ರ ಆ ಥರ ಸಿಗುತ್ತೆ. ಆದರೆ ಎಲ್ಲ ಪುಡಿಗಳನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ತುಪ್ಪನ ನಾವು ಗೋಂದನ್ನ ಫ್ರೈ ಮಾಡಿ ಉಳಿದಿರೋಂಥ ತುಪ್ಪ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಬಿಸಿ ತುಪ್ಪನ ನಾವು ಇದರಲ್ಲಿ ಹಾಕ್ಕೋಬೇಕು.
ಮತ್ತು ಇದು ಉಂಡೆ ಕಟ್ಟೋದನ್ನು ಅಷ್ಟೇ ತುಪ್ಪ ಚೆನ್ನಾಗಿ ಆರೋದಕ್ಕೆ ಮೊದಲೇ ನಾವು ಇದನ್ನು ಉಂಡೆ ಕಟ್ಕೊಂಡ್ಬಿಡ್ಬೇಕು. ನೋಡಿ ಎಲ್ಲ ತುಪ್ಪನೂ ಸೇರಿಸ್ತಿದ್ದೀನಿ. ಒಂದು 300 ಗ್ರಾಮ್ ಅಷ್ಟು ತುಪ್ಪನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಬಿಸಿ ಇರುತ್ತೆ. ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹದ ಬರಬೇಕು. ಇವಾಗ ಕರೆಕ್ಟಾಗಿ ನಾವು ಉಂಡೆ ಕಟ್ಟೋದಕ್ಕೆ ಸರಿ ಆಯಿತು. ಈ ಥರ ಮಿಕ್ಸ್ ಆದಮೇಲೆ ತುಪ್ಪ ಎಲ್ಲ ತಣ್ಣಗಾಗಿರುತ್ತೆ, ಅಂದರೆ ಉಗುರು ಬೆಚ್ಚಗೆ ಇರುತ್ತೆ. ಆ ಟೈಮಲ್ಲೇ ನಾವು ನಮ್ಗೆ ಯಾವ ರೀತಿ ಸೈಜ್ ಬೇಕೋ ಅದಕ್ಕೆ ಅನುಸಾರವಾಗಿ ಈ ಪುಡಿನ ತೊಗೊಂಡು ಉಂಡೆ ಮಾಡ್ಕೋಬೇಕು. ಇಮಿಡಿಯೇಟಾಗಿ ಉಂಡೆ ಮಾಡ್ಕೋಬೇಕು. ತುಪ್ಪ ಆರಾದಮೇಲೆ ನಾವು ಉಂಡೆ ಕಟ್ಟಿದ್ರೇನೋ ಪುಡಿ ಎಲ್ಲ ಪುಡಿ ಆಗೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬೇಗನೆ ನಾವು ಇದನ್ನು ಉಂಡೆಯಾಗಿ ಮಾಡ್ಕೋಬೇಕು. ಬಾಣಂತಿಯರಿಗೂ ಅಷ್ಟೇ ಇದನ್ನು ಮಾಡಿಕೊಡಿ, ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ಅವ್ರಿಗೆ ಶಕ್ತಿನೂ ಸಹ ಕೊಡುತ್ತೆ. ಮತ್ತು ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಖಾಲಿ ಹೋಟೆಲ್ ಕೊಟ್ಟರೆ ತುಂಬ ಬೆನಿಫಿಟ್ ಜಾಸ್ತಿ ಇರುತ್ತೆ. ಅಥವಾ ಆಗಲ್ಲ ಬೆಳಗ್ಗೆನೇ ಸಿಹಿ ತಿನ್ನೋಕ್ಕೆ ಅನ್ನೋರು ಮಧ್ಯದಲ್ಲಿ ಯಾವಾಗಾದರೂ ಇಷ್ಟ ಆದಾಗ ಈ ಲಾಡುನ ತಿನ್ಬೋದು. ಆದರೆ ಈ ಲಾಡುನ ಚಳಿಗಾಲದಲ್ಲೇ ಮಾಡೋದ್ರಿಂದ ಮತ್ತು ತಿನ್ನೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಲ್ಲನೂ ಇದೇ ರೀತಿ ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಎಲ್ಲ ಉಂಡೆಗಳನ್ನ ನಾವು ಇದು ಮಾಡ್ಕೋಬೇಕು. ತುಪ್ಪ ಆರೋಯ್ತು ಅಂದರೆ ನಾವು ಉಂಡೆ ಮಾಡೋಕ್ಕೆ ಆಗಲ್ಲ. ನೋಡಿ ಎಲ್ಲನೂ ರೆಡಿ ಆಯಿತು. ಒಂದು 40 ಉಂಡೆಗಳು ಆಗಿದೆ. ಈಗ ತುಂಬ ರುಚಿಕರವಾದ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.